ಬಿಗ್ ಬಾಸ್ ಮನೆಯಲ್ಲಿ ರಕ್ಷಿತಾ ಶೆಟ್ಟಿ ಹಲ್ಲೆ ಮಾಡಿದ್ರ? ಬಿಗ್ ಬಾಸ್ ಮನೆಯಿಂದ ರಕ್ಷಿತಾ ಶೆಟ್ಟಿ ಹೊರಬರುತ್ತಾ ಸೀಸನ್ 12ರ ಬಿಗ್ ಬಾಸ್ ಮನೆಯಲ್ಲಿ ರಕ್ಷಿತಾ ಗಲಾಟೆ, ರಾಶಿಕಾ ಹಾಗೂ ರಕ್ಷಿತಾ ಇಬ್ಬರು ಹೊಡೆದಾಡಿಕೊಂಡ್ರ. ಇವತ್ತು ರಿಲೀಸ್ ಆದ ಪ್ರೋಮೋದಲ್ಲಿ ರಾಶಿಕಾ ತಳ್ಳಿರುವ ರಕ್ಷಿತಾ, ಇದೇ ಕಾರಣಕ್ಕೆ ರಕ್ಷಿತಾ ಎಲಿಮಿನೇಟ್ ಆಗ್ತಾರೆ ಅನ್ನೋ ಸುದ್ದಿ. ಬಿಗ್ ಬಾಸ್ ಈ ಪ್ರಕರಣವನ್ನು ಎಷ್ಟು ಗಂಭೀರವಾಗಿ ತೆಗೆದುಕೊಳ್ಳುತ್ತಾರೋ ಗೊತ್ತಿಲ್ಲ. ಈ ಬಿಗ್ ಬಾಸ್ ಮನೆಗೆ ಹೋದಂತಹ ಕಂಟೆಸ್ಟೆಂಟ್ಗಳು ಕೊಟ್ಟಿರೋ ಟಾಸ್ಕ್ಗಳನ್ನು ಆಡಬೇಕೇ ಹೊರತಾಗಿ ಗಲಾಟೆ ಮಾಡಿಕೊಳ್ಳಬಾರ್ದು. ಸರ್ಕಾರಿ ಶಾಲೆಯ ಕೊನೆ ಬೆಂಚಲ್ಲಿ ಕೂತಿರೋ ಸ್ಟೂಡೆಂಟ್ಗಳ ಥರ ಯಾಕೆ ಆಡ್ತೀರಿ? ಅವಳು ಕಿವಿ ಇವಳಿಗಿಂಟೋದಂತೆ, ಈಕೆಗೆ ಹೊಡಿಯೋದಕ್ಕೆ ಆಕೆ ಬರೋದಂತೆ. ಈ ವಿಡಿಯೋಗಳು ವೈರಲ್ ಆಗಬೇಕಂತೆ, ಅದನ್ನ ಎತ್ಕೊಂಡು ನಾವು ಸುದ್ದಿ ಮಾಡಬೇಕಂತೆ. ಬಿಗ್ ಬಾಸ್ ಎನ್ನುವಂತಹದ್ದು ಕನ್ನಡದ ರಿಯಾಲಿಟಿ ಶೋ ಆಗಿದ್ದರೆ ನೀವು ಮನರಂಜನೆ ಮಾತ್ರ ಕೊಡಬಹುದಾದ ಜವಾಬ್ದಾರಿಯನ್ನು ಇಟ್ಕೊಂಡಿದ್ರೆ ಅದನ್ನು ಮಾತ್ರ ಕೊಡಿ. ಮನರಂಜನೆಯನ್ನ ಬಿಟ್ಟು ಎಲ್ಲ ಅಧಿಕ ಪ್ರಸಂಗತನವೂ ನಿಮ್ಮಿಂದ ವ್ಯಕ್ತವಾಗ್ತಾ ಇದೆ. ಇನ್ನದು ನಡೆಸುವ ಆಯೋಜಕರು ನಾವೇ ಇಂಟೆಲೆಕ್ಚುವಲ್, ನಾವು ಬಿಡ್ತಾ ಇರೋ ಈ ಶೋಗಳು ಜನ ತಲೆ ಕೆಡಿಸ್ಕೊಂಡು ನೋಡ್ತಾ ಇದ್ದಾರೆ, ಆ ಪ್ರಮಾಣದಲ್ಲಿ ಉಗಿತಾನೂ ಇದ್ದಾರೆ ಅನ್ನೋ ಪರಿಜ್ಞಾನ ಇರಲಿ. ಮನೆ ಕೆಲಸ ಬಿಟ್ಟು ಆಂಟಿ ಟಿವಿ ನೋಡೋದು ಬಿಗ್ ಬಾಸ್. ಗಂಡನ್ಗೆ ಅನ್ನ ಕೊಟ್ಟು ಸಾರು ಕೊಟ್ಟಿಲ್ಲ, ಬಿಗ್ ಬಾಸ್ ಮುಗಿಲ್ ಆಮೇಲೆ ಸಾರು ಕೊಡ್ತೀನಿ ಅಂತ ಗಂಡನ್ ಕಾಯಿಸೋದು. ಎಷ್ಟೆಷ್ಟು ಉದಾಹರಣೆಗಳು ಬೇಕು ನಿಮಗೆ. ಮನುಷ್ಯನ ಮಸ್ತಿಷ್ಕವನ್ನು ವಶಪಡಿಸಿಕೊಂಡಿರುವ ಬಿಗ್ ಬಾಸ್ ಶೋ. ಮಕ್ಳಿಗೆ ಯೂನಿಫಾರ್ಮ್ ಎಲ್ಲ ಹಾಕಾಯ್ತು, ಇನ್ನೇನು ಟೈ ಹಾಕಬೇಕು? ಬಿಗ್ ಬಾಸ್ ಟೈ ಹಾಕಿಲ್ಲ. ಮಕ್ಕಳು ಅಳ್ತಾರೆ, ಮಮ್ಮಿ ಟೈ ಹಾಕು ಅಂತ. ಸೊ ಈ ಬಿಗ್ ಬಾಸು ಅಷ್ಟೆಲ್ಲ ಅಧ್ವಾನಗಳನ್ನು ಮಾಡಿದೆ ಅಂತ. ಹಾಗಾಗಿ ಹಲ್ಲೆ ಪ್ರಕರಣಗಳು ಕೂಡ ವರದಿಗಳಾಗ್ತಾ ಇದೆ. ಹಾಗಾಗಿ ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳು ಯಾಕೆ ಹಲ್ಲೆ ಮಾಡ್ತಾರೆ, ಇದೇ ಕಾರಣಕ್ಕೆ ರಕ್ಷಿತಾ ಎಲಿಮಿನೇಟ್ ಆಗ್ತಾರಾ ಅನ್ನುವಂತಹ ಸುದ್ದಿ. ಬಿಗ್ ಬಾಸ್ ಈ ಪ್ರಕರಣವನ್ನು ಎಷ್ಟು ಗಂಭೀರವಾಗಿ ತೆಗೆದುಕೊಳ್ಳುತ್ತಾರೆ ಆಯೋಜಕರು ಅಥವಾ ಬಿಗ್ ಬಾಸ್ ನಡೆಸುವವರು. ಕಂಟೆಸ್ಟೆಂಟ್ಗಳು ಪರಸ್ಪರ ಹೊಡೆದಾಡಿಕೊಳ್ಳೋ ಮಟ್ಟಕ್ಕೆ ಬರಬಾರ್ದು. ಅದು ಸಮಾಜ, ಆಡಿಯನ್ಸ್ ಪ್ರವೋಕ್ ಆಗ್ತಾರೆ. ಅದರಿಂದ ನೀವು ತಪ್ಪು ಸಂದೇಶವನ್ನು ಕೊಡಬೇಕಾಗಿ ಬರುತ್ತೆ. ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳೇ ಪರಸ್ಪರ ಹೊಡೆದಾಡಿಕೊಳ್ತಿರ್ಬೇಕಾದ್ರೆ ನೋಡೋರು ನಾವ್ಯಾಕೆ ಇಷ್ಟು ಶಾಂತರಾಗಿರಬೇಕು, ನಾವು ಕೂಡ ಸಮಾಜದಲ್ಲಿ ಹೊಡೆದಾಡ್ಕೊಂಡು ತಿರುಗಾಡೋಣ ಅಂತೇಳಿ ಪ್ರವೋಕ್ ಆದರೆ ಏನು ಕತೆ? ಹಾಗಾಗಿ ಸಮಾಜಕ್ಕೆ ಬೇರೆ ಥರದ ಇಂಪ್ಯಾಕ್ಟ್ಗಳಾಗ್ತವೆ. ಸೊ ಆಯೋಜಕರು ಕೂಡ ಅದಕ್ಕೆ ಜವಾಬ್ದಾರರು ಎನ್ನುವಂಥ ಚರ್ಚೆಗಳು ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಶುರುವಾಗಿದೆ. ಮನೆ ಕೆಲಸ ಬಿಟ್ಟು ಆಂಟಿ ಟಿವಿ ನೋಡೋದು ಬಿಗ್ ಬಾಸ್. ಗಂಡನ್ಗೆ ಅನ್ನ ಕೊಟ್ಟು ಸಾರು ಕೊಟ್ಟಿಲ್ಲ, ಬಿಗ್ ಬಾಸ್ ಮುಗಿಲ್ ಆಮೇಲೆ ಸಾರು ಕೊಡ್ತೀನಿ ಅಂತ ಗಂಡನ್ ಕಾಯಿಸೋದು. ಎಷ್ಟೆಷ್ಟು ಉದಾಹರಣೆಗಳು ಬೇಕು ನಿಮಗೆ. ಮನುಷ್ಯನ ಮಸ್ತಿಷ್ಕವನ್ನು ವಶಪಡಿಸಿಕೊಂಡಿರುವ ಬಿಗ್ ಬಾಸ್ ಶೋ. ಮಕ್ಳಿಗೆ ಯೂನಿಫಾರ್ಮ್ ಎಲ್ಲ ಹಾಕಾಯ್ತು, ಇನ್ನೇನು ಟೈ ಹಾಕಬೇಕು? ಬಿಗ್ ಬಾಸ್ ಟೈ ಹಾಕಿಲ್ಲ. ಮಕ್ಕಳು ಅಳ್ತಾರೆ, ಮಮ್ಮಿ ಟೈ ಹಾಕು ಅಂತ. ಸೊ ಈ ಬಿಗ್ ಬಾಸು ಅಷ್ಟೆಲ್ಲ ಅಧ್ವಾನಗಳನ್ನು ಮಾಡಿದೆ ಅಂತ. ಹಾಗಾಗಿ ಹಲ್ಲೆ ಪ್ರಕರಣಗಳು ಕೂಡ ವರದಿಗಳಾಗ್ತಾ ಇದೆ. ಹಾಗಾಗಿ ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳು ಯಾಕೆ ಹಲ್ಲೆ ಮಾಡ್ತಾರೆ, ಇದೇ ಕಾರಣಕ್ಕೆ ರಕ್ಷಿತಾ ಎಲಿಮಿನೇಟ್ ಆಗ್ತಾರಾ ಅನ್ನುವಂತಹ ಸುದ್ದಿ. ಬಿಗ್ ಬಾಸ್ ಈ ಪ್ರಕರಣವನ್ನು ಎಷ್ಟು ಗಂಭೀರವಾಗಿ ತೆಗೆದುಕೊಳ್ಳುತ್ತಾರೆ ಆಯೋಜಕರು ಅಥವಾ ಬಿಗ್ ಬಾಸ್ ನಡೆಸುವವರು. ಕಂಟೆಸ್ಟೆಂಟ್ಗಳು ಪರಸ್ಪರ ಹೊಡೆದಾಡಿಕೊಳ್ಳೋ ಮಟ್ಟಕ್ಕೆ ಬರಬಾರ್ದು. ಅದು ಸಮಾಜ, ಆಡಿಯನ್ಸ್ ಪ್ರವೋಕ್ ಆಗ್ತಾರೆ. ಅದರಿಂದ ನೀವು ತಪ್ಪು ಸಂದೇಶವನ್ನು ಕೊಡಬೇಕಾಗಿ ಬರುತ್ತೆ. ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳೇ ಪರಸ್ಪರ ಹೊಡೆದಾಡಿಕೊಳ್ತಿರ್ಬೇಕಾದ್ರೆ ನೋಡೋರು ನಾವ್ಯಾಕೆ ಇಷ್ಟು ಶಾಂತರಾಗಿರಬೇಕು, ನಾವು ಕೂಡ ಸಮಾಜದಲ್ಲಿ ಹೊಡೆದಾಡ್ಕೊಂಡು ತಿರುಗಾಡೋಣ ಅಂತೇಳಿ ಪ್ರವೋಕ್ ಆದರೆ ಏನು ಕತೆ? ಹಾಗಾಗಿ ಸಮಾಜಕ್ಕೆ ಬೇರೆ ಥರದ ಇಂಪ್ಯಾಕ್ಟ್ಗಳಾಗ್ತವೆ. ಸೊ ಆಯೋಜಕರು ಕೂಡ ಅದಕ್ಕೆ ಜವಾಬ್ದಾರರು ಎನ್ನುವಂಥ ಚರ್ಚೆಗಳು ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಶುರುವಾಗಿದೆ. ಮನೆ ಕೆಲಸ ಬಿಟ್ಟು ಆಂಟಿ ಟಿವಿ ನೋಡೋದು ಬಿಗ್ ಬಾಸ್. ಗಂಡನ್ಗೆ ಅನ್ನ ಕೊಟ್ಟು ಸಾರು ಕೊಟ್ಟಿಲ್ಲ, ಬಿಗ್ ಬಾಸ್ ಮುಗಿಲ್ ಆಮೇಲೆ ಸಾರು ಕೊಡ್ತೀನಿ ಅಂತ ಗಂಡನ್ ಕಾಯಿಸೋದು. ಎಷ್ಟೆಷ್ಟು ಉದಾಹರಣೆಗಳು ಬೇಕು ನಿಮಗೆ. ಮನುಷ್ಯನ ಮಸ್ತಿಷ್ಕವನ್ನು ವಶಪಡಿಸಿಕೊಂಡಿರುವ ಬಿಗ್ ಬಾಸ್ ಶೋ. ಮಕ್ಳಿಗೆ ಯೂನಿಫಾರ್ಮ್ ಎಲ್ಲ ಹಾಕಾಯ್ತು, ಇನ್ನೇನು ಟೈ ಹಾಕಬೇಕು? ಬಿಗ್ ಬಾಸ್ ಟೈ ಹಾಕಿಲ್ಲ. ಮಕ್ಕಳು ಅಳ್ತಾರೆ, ಮಮ್ಮಿ ಟೈ ಹಾಕು ಅಂತ. ಸೊ ಈ ಬಿಗ್ ಬಾಸು ಅಷ್ಟೆಲ್ಲ ಅಧ್ವಾನಗಳನ್ನು ಮಾಡಿದೆ ಅಂತ. ಹಾಗಾಗಿ ಹಲ್ಲೆ ಪ್ರಕರಣಗಳು ಕೂಡ ವರದಿಗಳಾಗ್ತಾ ಇದೆ. ಹಾಗಾಗಿ ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳು ಯಾಕೆ ಹಲ್ಲೆ ಮಾಡ್ತಾರೆ, ಇದೇ ಕಾರಣಕ್ಕೆ ರಕ್ಷಿತಾ ಎಲಿಮಿನೇಟ್ ಆಗ್ತಾರಾ ಅನ್ನುವಂತಹ ಸುದ್ದಿ. ಬಿಗ್ ಬಾಸ್ ಈ ಪ್ರಕರಣವನ್ನು ಎಷ್ಟು ಗಂಭೀರವಾಗಿ ತೆಗೆದುಕೊಳ್ಳುತ್ತಾರೆ ಆಯೋಜಕರು ಅಥವಾ ಬಿಗ್ ಬಾಸ್ ನಡೆಸುವವರು. ಕಂಟೆಸ್ಟೆಂಟ್ಗಳು ಪರಸ್ಪರ ಹೊಡೆದಾಡಿಕೊಳ್ಳೋ ಮಟ್ಟಕ್ಕೆ ಬರಬಾರ್ದು. ಅದು ಸಮಾಜ, ಆಡಿಯನ್ಸ್ ಪ್ರವೋಕ್ ಆಗ್ತಾರೆ. ಅದರಿಂದ ನೀವು ತಪ್ಪು ಸಂದೇಶವನ್ನು ಕೊಡಬೇಕಾಗಿ ಬರುತ್ತೆ. ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳೇ ಪರಸ್ಪರ ಹೊಡೆದಾಡಿಕೊಳ್ತಿರ್ಬೇಕಾದ್ರೆ ನೋಡೋರು ನಾವ್ಯಾಕೆ ಇಷ್ಟು ಶಾಂತರಾಗಿರಬೇಕು, ನಾವು ಕೂಡ ಸಮಾಜದಲ್ಲಿ ಹೊಡೆದಾಡ್ಕೊಂಡು ತಿರುಗಾಡೋಣ ಅಂತೇಳಿ ಪ್ರವೋಕ್ ಆದರೆ ಏನು ಕತೆ?
ಹಾಗಾಗಿ ಸಮಾಜಕ್ಕೆ ಬೇರೆ ಥರದ ಇಂಪ್ಯಾಕ್ಟ್ಗಳಾಗ್ತವೆ. ಸೊ ಆಯೋಜಕರು ಕೂಡ ಅದಕ್ಕೆ ಜವಾಬ್ದಾರರು ಎನ್ನುವಂಥ ಚರ್ಚೆಗಳು ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಶುರುವಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.